ನಾನು ಏನ್ ಹೇಳ್ತಿದ್ದೇನೆ ಇದನ್ನ ನೀವು ಪೂರ್ತಿ ಕ್ಲಾಸ್ ಎಂಡ್ ಆಗೋತನ ನೀವು ಕಾನ್ಸಂಟ್ರೇಷನ್ ನಾನು ಹೇಳೋ ಕ್ಲಾಸ್ ಮೇಲೆ ಕೊಡ್ಬೇಕು. ಕಾನ್ಸಂಟ್ರೇಷನ್ ಆಗಿ ಒಂದ್ ಕಡೆ ನೀಟಾಗಿ ಕೂತು ನೀವು ಬುಕ್ಕು ಪೆನ್ನು ತಗೊಂಡು ಒಂದ್ ಕಡೆ ನೀಟಾಗಿ ಕೂತು ನಾನು ಏನ್ ಹೇಳ್ತಿದ್ದೇನೆ ಅಲ್ವಾ ಅದನ್ನೆಲ್ಲ ನೋಟ್ ಮಾಡ್ಕೋತಾ ನೀವು ಚೆನ್ನಾಗಿ ಕ್ಲಾಸ್ ಕೇಳಬೇಕು. ಮೊದ್ಲು ನೀವು ನಾನು ಹೇಳೋದನ್ನ ಕೇಳಬೇಕು. ನಾನು ಯಾವಾಗ ನೋಟ್ ಮಾಡ್ಕೋ ಅಂತ ಹೇಳ್ತೀನಲ್ವಾ ಅವಾಗೆ ನೀವು ನೋಟ್ ಮಾಡ್ಕೋಬೇಕು. ಮಾಡ್ಕೋತೀರಿ? ಓಕೆ. ದೆನ್ ಈಗ ನಾನು ಹೇಳ್ತಿರೋದು ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಹೇಳ್ತೀನಿ. ಯಾವುದು? ನೆಕ್ಸ್ಟ್ ಹೇಳೋದು ನಾನು ಫೇಸ್ ವ್ಯಾಲ್ಯೂಸ್ ಹೇಳ್ತೀನಿ. ಫೇಸ್ ವ್ಯಾಲ್ಯೂಸ್ ಹೇಗೆ ಬರೆಯೋದಂತ ನಾನು ಮೊದಲನೇ ಕ್ಲಾಸಲ್ಲಿ ಹೇಳಿದ್ದೆ. ಫೇಸ್ ವ್ಯಾಲ್ಯೂದು ಮ್ಯಾಥಮೆಟಿಕ್ಸ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ಏನಿದೆ ಅಂತ ನೋಡೋಣ. ಇಂಪಾರ್ಟೆಂಟ್ ರೋಲ್ ಅಂದ್ರೆ ಅದ್ರ ಕೆಲಸ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾಗ್ತದೆ ಅಂತ ನೋಡೋಣ. ಈಗ ನೀವ್ ಅದಿರಿ ಅಂದ್ರೆ ನಿಮಗದು ಒಂದೊಂದು ಕೆಲಸ ಇದೆ, ಅದು ನೀವು ಮಾಡ್ತಿರ್ತೀರಲ್ವಾ. ಸೊ ಹಾಗೆ ಇದಕ್ಕೂ ಒಂದು ಕೆಲಸ ಅದ. ಆ ಕೆಲಸ ಅದು ಏನ್ ಕೆಲಸ ಮಾಡ್ತೈತೆ ಅಂತ ನೋಡೋಣ. ಏನ್ ಕೆಲಸ ಮಾಡ್ತೈತೆ ಅಂದ್ರೆ ಅದು ನಂಬರ್ ಅಲ್ಲಿ ಡಿಜಿಟ್ಸ್ ಐಡೆಂಟಿಫೈ ಮಾಡ್ತಿದೆ. ಯಾವ ಡಿಜಿಟ್, ಈ ಒಂದ್ ನಂಬರ್ ಅಲ್ಲಿ ಕೆಲವೊಂದು ಡಿಜಿಟ್ಸ್ ಗಳಿವೆ, ಅಲ್ಲಿ ಡಿಜಿಟ್ಸ್ ಯಾವ್ಯಾವ ಇವೆ ಅಂತ ಹೇಳೋದಕ್ಕೆ ಹೆಲ್ಪ್ ಆಗ್ತದೆ. ಡಿಜಿಟ್ಸ್ ಯಾವ್ಯಾವ ಇದೆ ಅಂತ ಹೇಗೆ ಹೇಳ್ತದೆ? ಈ ಒಂದ್ ನಂಬರ್ ತಗೊಳ್ಳಿ, 12 ಅಂತ ತಗೊಂಡಿರಿ. ಈ 12 ಅಲ್ಲಿ ಯಾವ್ಯಾವ ಡಿಜಿಟ್ಸ್ ಇದೆ ಅಂತ ಹೇಗೆ ಹೇಳ್ತೀರಾ ನೀವು? ಅಲ್ಲಿ 1 ಮತ್ತೆ 2 ಎರಡು ಡಿಜಿಟ್ ಕೂಡಿ ಪ್ಲೇಸ್ ವ್ಯಾಲ್ಯೂನ ಯೂಸ್ ಮಾಡಿ ಅದ್ ಅರೇಂಜ್ ಮಾಡಿರಿ. ಸೊ ಅಲ್ಲಿ ಎರಡು ಡಿಜಿಟ್ಸ್ ಎಷ್ಟಿವೆ ಅಂತ ಹೇಳ್ತೀರಿ? 2 ಅಂತ ಹೇಳ್ತೀರಿ. ಆ ಯಾವ ಡಿಜಿಟ್ಸ್ ಇದೆ ಅಂತ ಹೇಳೋದೆ ಫೇಸ್ ವ್ಯಾಲ್ಯೂ. ಒಂದ್ ನಂಬರ್ ಅಲ್ಲಿ ಡಿಜಿಟ್ ಯಾವ್ದಿದೆ ಅಂತ ಹೇಳೋದೆ ಫೇಸ್ ವ್ಯಾಲ್ಯೂ. ಏನು? 12 ಅಂತ ನಂಬರ್ ತಗೊಂಡ್ರಿ, ಆ ನಂಬರ್ ಅಲ್ಲಿ 1 ಮತ್ತೆ 2 ಎರಡು ಡಿಜಿಟ್ಸ್ ಇವೆ. ಇದು ಹೇಳಿದ್ರಲ್ವಾ? ಅದು ಹೇಗೆ ಹೇಳಿದ್ರಿ ನೀವು? ಫೇಸ್ ವ್ಯಾಲ್ಯೂ ಹೇಳುವಾಗ ನಾನು ಹೇಳಿದ್ದೆ ಅಲ್ಲಿ ಡಿಜಿಟ್ ಇಟ್ ಸೆಲ್ಫ್ ಅಂತ ಹೇಳಿದ್ದೆ. ಒಂದ್ ನಂಬರ್ ಅಲ್ಲಿ ಯಾವ್ಯಾವ ಡಿಜಿಟ್ ಬರ್ತದೆ ಅದೇ ಅದು ಫೇಸ್ ವ್ಯಾಲ್ಯೂ ಆಗ್ತದೆ ಅಂತ ನಾನು ಮೊದಲನೇ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಇಲ್ಲಿ ಫೇಸ್ ವ್ಯಾಲ್ಯೂ ಎದಕ್ಕೆ ಯೂಸ್ ಆಗ್ತದೆ ಅಂದ್ರೆ ನಂಬರ್ ಅಲ್ಲಿ ಡಿಜಿಟ್ಸ್ ಗಳನ್ನ ರೀಪ್ರೆಸೆಂಟ್ ಮಾಡೋದಿಕ್ಕೆ. ಈ ಕಡೆ ನೋಡಿ, ಈ ಕಡೆ ನಾನು ಏನ್ ಹೇಳ್ತಿದ್ದೇನೆ ಅಂದ್ರೆ ಈ ಕಡೆ ಲಕ್ಷ ಕೊಡ್ರಿ. ಈ ಕಡೆ ಇಲ್ಲಿ ಬರ್ರಿ, ಇಲ್ಲಿ ಇರ್ಬೇಕು ನಿಮ್ ಕಡೆ. ಇಲ್ಲಿ ಫೇಸ್ ವ್ಯಾಲ್ಯೂ ಹೆಲ್ಪ್ಸ್ ಅಸ್ ಐಡೆಂಟಿಫೈ ವಿಚ್ ಡಿಜಿಟ್ ಈಸ್ ಪ್ರೆಸೆಂಟ್ ಇನ್ ನಂಬರ್ ಅಲ್ಲಿ ಯಾವ ಡಿಜಿಟ್ ಇದೆ ಅಂತ ಹೇಳೋದೆ ಫೇಸ್ ವ್ಯಾಲ್ಯೂ. ಹೇಗೆ ಹೇಳ್ತೀರಾ ಅಂತ ನಾನು ಹೇಳಿದೆ. ಫೇಸ್ ವ್ಯಾಲ್ಯೂ ಹೇಗೆ ಹೇಳೋದಂತ ನಾನು ಹೇಳಿದ್ದೆ ಮೊದಲನೇ ಕ್ಲಾಸ್ ಅಲ್ಲಿ ಹೇಳಿದೆ. ಹೀಗೆ ಮತ್ತೆ ರಿಕಾಲ್ ಮಾಡಿದೆ. ನೆಕ್ಸ್ಟ್ ಯೂಸ್ ಆಗೋದು ಎದಕ್ಕಂದ್ರೆ ಫಸ್ಟ್ ನೀವು ಪ್ಲೇಸ್ ವ್ಯಾಲ್ಯೂ ನಿಮ್ಗೆ ಗೊತ್ತಾಗೋಕ್ಕಿಂತ ಮೊದಲು ನಿಮ್ಗೆ ಡಿಜಿಟ್ಸ್ ಗೊತ್ತಾಗ್ಬೇಕು. ಅಲ್ಲಿ ಡಿಜಿಟ್ಸ್ ಹೆಲ್ಪ್ ಆಯ್ತು. ನೀವು ಒಂದ್ ನಂಬರ್ದು ಪ್ಲೇಸ್ ವ್ಯಾಲ್ಯೂ ಹೇಳ್ಬೇಕಂದ್ರೆ ಫಸ್ಟ್ ನೀವು ನೋಡೋದೇನು ಡಿಜಿಟ್ಸ್ ನೋಡ್ತೀರಿ. ಡಿಜಿಟ್ಸ್ ನೋಡಿ ಆಮೇಲೆ ಪ್ಲೇಸ್ ನ ನೋಡ್ತೀರಿ. ಸೊ ಅಲ್ಲಿ ನೀವು ಫಸ್ಟ್ ಡಿಜಿಟ್ಸ್ ನೋಡಿದ್ರಿ. ಅಲ್ಲಿ ಡಿಜಿಟ್ಸ್ ನೋಡಿದ್ರಿ ಅಂತ ಬಂದ್ರೆ ಅಲ್ಲಿ ಐಡೆಂಟಿಫಿಕೇಶನ್ ಆಫ್ ಡಿಜಿಟ್ ಅಂತ ಬಂತು ವರ್ಡ್. ಐಡೆಂಟಿಫೈ ಮಾಡಿದ್ರೆ ಅದು ಯಾವ್ದು ಎದ್ರದ್ ಕೆಲಸ? ಅದು ಐಡೆಂಟಿಫೈ ಮಾಡೋದು ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ. ಇಲ್ಲಿ ನೀವು ನಂಬರ್ದು ಕೆಲವೊಂದು ಪ್ಲೇಸ್ ವ್ಯಾಲ್ಯೂ ಬರೆಯುವಾಗ ಫಸ್ಟ್ ನೋಡೋದೆ ನೀವು ಡಿಜಿಟ್ ನ ನೋಡ್ತೀರಿ. ಏನ್ ನೋಡ್ತೀರಿ? ಡಿಜಿಟ್ಸ್. ಆ ಕಡೆ ಈ ಕಡೆ ಎಲ್ಲಿ ನೋಡೋದಿಲ್ಲ, ಕ್ಲಾಸ್ ಕಡೆನೆ ಲಕ್ಷ ಇರ್ಬೇಕು ನಿಮ್ದು. ಇದಿಷ್ಟು ನಿಮ್ಗೆ ಗೊತ್ತಾಯ್ತಾ? ಇದು ಪ್ಲೇಸ್ ವ್ಯಾಲ್ಯೂದು ರೋಲ್ ಏನಿದೆ ಅಂತ ಹೇಳಿದೆ ನಾನು. ಪ್ಲೇಸ್ ವ್ಯಾಲ್ಯೂ ರೋಲ್ ಏನಿದೆ ಅಂದ್ರೆ ಮೊದಲನೇ ರೋಲ್ ಫೇಸ್ ವ್ಯಾಲ್ಯೂ ಹೆಲ್ಪ್ಸ್ ಅಸ್ ಐಡೆಂಟಿಫೈ
ವಿಚ್ ಡಿಜಿಟ್ ಈಸ್ ಪ್ರೆಸೆಂಟ್ ಇನ್ ಅ ನಂಬರ್. ನಂಬರ್ ಅಲ್ಲಿ ಯಾವ ಡಿಜಿಟ್ ಇದೆ ಅಂತ ಹೇಳೋದು ಫೇಸ್ ವ್ಯಾಲ್ಯೂ. ಅದಾದ್ಮೇಲೆ ಬಿಫೋರ್ ಅಂಡರ್ಸ್ಟ್ಯಾಂಡಿಂಗ್ ಪ್ಲೇಸ್ ವ್ಯಾಲ್ಯೂ ಸ್ಟೂಡೆಂಟ್ ಮಸ್ಟ್ ಫಸ್ಟ್ ರೆಕಗ್ನೈಸ್ ಡಿಜಿಟ್. ಫಸ್ಟ್ ನೀವು ಡಿಜಿಟ್ ನ ರೆಕಗ್ನೈಸ್ ಮಾಡ್ತೀರಿ ಫೇಸ್ ವ್ಯಾಲ್ಯೂ ಹೇಳುವಾಗ. ಇದಿಷ್ಟು. ಸೊ ಇದಿಷ್ಟು ಹೇಳಿ ನಾನು ಟಾಪಿಕ್ ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಹೇಳೋದು ಯಾವ್ದಂದ್ರೆ, ಇಲ್ಲಿ ಟಾಪಿಕ್ ಕ್ಲೋಸ್ ಮಾಡೋದಿಲ್ಲ, ನೆಕ್ಸ್ಟ್ ನನಗೆ ಹೇಳಕ್ಕಂತ. ಬನ್ನಿ ಚಿಲ್ಡ್ರನ್ಸ್, ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಫೇಸ್ ವ್ಯಾಲ್ಯೂ ಅಂತ ನಾನು ಹೇಳಿದ್ದೆ. ಏನು ಫೇಸ್ ವ್ಯಾಲ್ಯೂ ಅಂತ ಹೇಳಿದ್ದೆ. ಆ ಫೇಸ್ ವ್ಯಾಲ್ಯೂದು ರೋಲ್ ಏನಿದೆ ಅಂತ ಅರ್ಥ ಮಾಡಿಸಿದ್ದೆ ಆಗಲೇ. ಸೊ ಈಗ ಅದನ್ನ ಇನ್ನು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಈ ಕಡೆ ನೋಡಿ, ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ 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 ಈ ಕಡೆ ಈ ಕಡೆ ಈ ಕಡೆ. 1 2 3 ಇದೊಂದು ನಂಬರ್ ಇದೆ. ಈ ನಂಬರ್ ಅಲ್ಲಿ ಡಿಜಿಟ್ಸ್ ಯಾವಿದೆ ಅಂತ ಹೇಳೋದೆ ಫೇಸ್ ವ್ಯಾಲ್ಯೂ. ಈ ನಂಬರ್ ಅಲ್ಲಿ ಡಿಜಿಟ್ 3 ಒಂದಿದೆ, ಇಲ್ಲಿ 2 ಒಂದಿದೆ, ಇಲ್ಲಿ 1 ಇದೆ. ಇವೇನಾದ್ರು ಡಿಜಿಟ್ಸ್ ಅದು. ಇವೇ ಡಿಜಿಟ್ಸ್ ಹೇಳೋದೆ ಫೇಸ್ ವ್ಯಾಲ್ಯೂ. ಈ ನಂಬರ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿದೆ, ಫಸ್ಟ್ ಡಿಜಿಟ್ ನೋಡ್ತೀರಲ್ವಾ ನೀವು. ಈ ನಂಬರ್ದು ಪ್ಲೇಸ್ ವ್ಯಾಲ್ಯೂ ಹೇಳ್ಬೇಕಾದ್ರೆ ಡಿಜಿಟ್ ನೋಡ್ತೀರಾ. ಅದಾದ್ಮೇಲೆ ಈ ನಂಬರ್ನ ರೀಡ್ ಮಾಡ್ಬೇಕಾದ್ರೆ ಡಿಜಿಟ್ ನೋಡ್ತೀರಾ. ಫಸ್ಟಿಗೆ ಯೂಸ್ ಆಗೋದೆ ಡಿಜಿಟ್ಸ್. ಆ ಡಿಜಿಟ್ಸ್ ಯಾವಿದೆ ಅಂತ ಹೇಳೋದೆ ಫೇಸ್ ವ್ಯಾಲ್ಯೂ. ಯಾವ್ದಿದೆ ಅಂತ ಹೇಳೋದೆ ಫೇಸ್ ವ್ಯಾಲ್ಯೂ. ಇದು ಇಷ್ಟು ಗೊತ್ತಾಯ್ತಾ ನಿಮ್ಗೆ? ಓಕೆ. ಸೊ ಚಿಲ್ಡ್ರನ್ಸ್, ನಿಮ್ ಪೂರ್ತಿ ಕಾನ್ಸಂಟ್ರೇಷನ್ ಎಲ್ಲಿರ್ಬೇಕು? ಇಲ್ಲಿರ್ಬೇಕು. ಎಲ್ಲಿ? ನಿಮ್ ಪೂರ್ತಿ ಕಾನ್ಸಂಟ್ರೇಷನ್ ಅದ್ ನಿಮ್ ಕಣ್ಗಳಿವೆ ಅಲ್ಲ, ಆ ಕಣ್ದು ಎಲ್ಲ ರೇಸ್ ಇಲ್ಲೇ ಬರ್ಬೇಕು. ಎಲ್ಲ ನಿಮ್ ಕಣ್ದು ಇಲ್ಲೇ ಇರ್ಬೇಕು. ಪೂರ್ತಿ ಕಾನ್ಸಂಟ್ರೇಷನ್ ನೀವು ಇಲ್ಲೇ ಕೊಡ್ಬೇಕು, ಬೇರೆ ಕಡೆ ಎಲ್ಲಿ ಕೊಡ್ಬೇಡಿ. ನಾನು ಹೇಳೋದನ್ನ ಗಮನ ಕೊಟ್ಟು ಕೇಳಿ. ಈಗ ನಿಮ್ಗೆ ನಂಬರ್ ಇವೆಲ್ಲ ನೋಡಿದ್ವಿ. ನಂಬರ್ ಅಲ್ಲಿ ಮತ್ತ ಇನ್ನೊಂದ್ ತರ ಬರೀತಾರ. ರೈಟ್ ನಂಬರ್ಸ್. ನಿಮ್ ಕಣ್ಣು ಇಲ್ಲಿ ಬರ್ಲಿ, ಇಲ್ಲಿ ಬರ್ಲಿ, ಬರಿ ಕಣ್ಣು ಇಲ್ಲಿ ಇಡ್ರಿ, ಕಣ್ಣು ಇಲ್ಲಿ ಇಡ್ರಿ. ಕಣ್ಣು ಇಲ್ಲಿ ಇಡ್ರಿ ಅಂದ್ರೆ ಕಣ್ಣು ಕಿತ್ತಿಟ್ಟಿರಿ. ಮತ್ತ ಕಣ್ಣು ಕಿತ್ತಲ್ಲ. ನೀವು ಫೋಕಸ್ ಇಲ್ಲಿರ್ಬೇಕು. ನಾನು ಹೇಳೋದ write a numbers in word form ಅಲ್ಲಿ ನಂಬರ್ಸ್ ನ ಬರೆಯೋದು. ನೀವು LKG UKG ಕ್ಲಾಸ್ ಅಲ್ಲಿ ABCD ಕಲ್ತೀರಂತ ಗೊತ್ತಾಯ್ತು. ಅಲ್ಲಿ ಇದನ್ನ ಕಲಿಸಿರ್ತಾರೆ, ನಂಬರ್ಸ್ ಅನ್ನ ವರ್ಡ್ಸ್ ಅಲ್ಲಿ ಹೇಗೆ ಬರೀತಾರೆ ಅಂತ. LKG UKG ಅಲ್ಲಿ ಹೇಳಲ್ಲ ತಗೋರಿ. 4th ಅಲ್ಲಿ, 2nd ಸ್ಟ್ಯಾಂಡರ್ಡ್ ಅಲ್ಲಿ ಹೇಳಿರ್ತಾರೆ ನಿಮ್ಗೆ. ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ, 2nd ಸ್ಟ್ಯಾಂಡರ್ಡ್ ಅಲ್ಲಿ ನಂಬರ್ನ ಒಂದ್ ನಂಬರ್ ಕೊಟ್ಟು ಇದನ್ನ ವರ್ಡ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಹೇಳಿರ್ತಾರೆ. ಅದನ್ನ ಹೇಗೆ ಬರೀತಾರೆ ಅಂತ ನೋಡೋಣ ಬನ್ನಿ. ಒಂದು ಎಕ್ಸಾಂಪಲ್ ತಗೊಳ್ಳಿ. ನಾನಿಲ್ಲಿ 420 ಅಂತ ಕೊಟ್ಟೆ. 420